ಎಲೆಕ್ಷನ್ ದಿನವೂ ಬಂಗಾಳದಲ್ಲಿ ಘರ್ಷಣೆ, ಬಿಜೆಪಿ ಅಭ್ಯರ್ಥಿಗಳಿಗೆ ಟಾರ್ಗೆಟ್ ಆದ್ರ ರಾಜಕೀಯ ಕಚ್ಚಾಟಕ್ಕೆ ಕೊನೆಯೇ ಇಲ್ವಾ? ಇದುವೇ ಚದುರಂಗದ ಎರಡನೇ ಸ್ಟೋರಿ, ಬಂಗಾಳ ಬಡಿದಾಟ. ಪಶ್ಚಿಮ ಬಂಗಾಳದ ಚುನಾವಣಾ ಪ್ರಕ್ರಿಯೆಗಳಿಗೂ ಮತ್ತು ನೆತ್ತರಿಗೂ ಹತ್ತಿರದ ಸಂಬಂಧ ಇರುವಂಥದ್ದಕ್ಕೆ ದಶಕಗಳ ಉದಾಹರಣೆಗಳು ಇದ್ದೇ ಇದ್ದಾವೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಮತದಾನ ನಡೀತಾ ಇದೆ. ಮತದಾನದ ಸಂದರ್ಭದಲ್ಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಗಲಾಟೆಗಳು ಕಡಿಮೆಯಾಗಿಲ್ಲ. ಎಲ್ಲ ರಾಜ್ಯಗಳಲ್ಲಿ ಶಾಂತಿಯುತ ಮತದಾನ ಅನ್ನುವಂಥ ರಿಪೋರ್ಟ್ಗಳನ್ನು ನಾವು ಪ್ರತಿ ಬಾರಿ ಚುನಾವಣೆಗಳು ಮುಗಿದಾಗ ಕೇಳ್ತಾ ಇರ್ತೀವಿ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಹಾಗಿಲ್ಲ. ಅಲ್ಲಿ ಮತದಾನದ ದಿನವೂ ಕೂಡ ತೋಳ್ಬಲದ ಪ್ರದರ್ಶನಗಳು ನಡೆದಿದ್ದಾವೆ. ಯಾವ ಸ್ವರೂಪದಲ್ಲಿ ತೋಳ್ಬಲ ಅಂತ ಹೇಳಿದ್ರೆ, ಬಿಜೆಪಿ ಅಭ್ಯರ್ಥಿ ಮತಗಟ್ಟೆಯ ವಿಸಿಟ್ಗೆ ಬಂದರೆ ಅಲ್ಲಿ ಟಿಎಂಸಿ ಕಾರ್ಯಕರ್ತರು ಅವ್ರನ್ನ ಓಡಿಸಿದ್ದಾರೆ, ಹೊಡೆದಿದ್ದಾರೆ, ಒಬ್ಬರ ಕಾರ್ಗೆ ಡ್ಯಾಮೇಜ್ ಮಾಡಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಕಚ್ಚಾ ಬಾಂಬ್ ಎಸೆದಿದ್ದಾರೆ, ಗಲಾಟೆಗಳಾಗಿದ್ದಾವೆ, ಲಾಠಿ ಚಾರ್ಜ್ ಮಾಡುವಂತಹ ಹಂತಕ್ಕೂ ಕೂಡ ತಲುಪಿತ್ತು. ಪಶ್ಚಿಮ ಬಂಗಾಳದಲ್ಲಿ ಮತದಾನ, ರಾಜಕೀಯದ ಸಂಘರ್ಷ ಇವತ್ತು ಕೂಡ ಮುಂದುವರೆದಿದೆ. ಮೊದಲ ಹಂತದ ಮತದಾನ ಇವತ್ತು ನಡೀತಾ ಇದೆ. ಆದರೆ ಪಕ್ಷಗಳ ನಡುವಿನ ಜಿದ್ದಾಜಿದ್ದಿ ಹೇಗಿದೆ ಅಂದರೆ ಅದು ರಾಜಕೀಯದ ಸಂಘರ್ಷ. ಬಿಜೆಪಿ, ಟಿಎಂಸಿ, ಎಯುಜೆಪಿ ಕಾರ್ಯಕರ್ತರು, ನಾಯಕರುಗಳ ನಡುವೆ ರಂಪಾಟ ನಡೆದಿದೆ. ಮತದಾನದ ದಿನವೂ ಹೊಡೆದಾಟ, ಬಡಿದಾಟ ಆಗಿದೆ. ಇದಕ್ಕೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗಡೆ ಮತದಾನ ಅನ್ನುವಂಥದ್ದು ಅತ್ಯಂತ ಶಾಂತಿಯುತವಾಗಿ ನಡೆಯಬೇಕು. ಯಾಕಂದರೆ ಮತದಾನ ಜನರಿಗಿರುವಂತಹ ಹಕ್ಕು. ಆದರೆ ಇಲ್ಲಿ ಮತದಾನ ಒಂದು ಕಡೆಯಲ್ಲಿ ದಾಖಲೆಯ ಮಟ್ಟದಲ್ಲಿ ಮತದಾನವೂ ಕೂಡ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಜನರ ಉತ್ಸಾಹ ದೊಡ್ಡದಿದೆ. ವೋಟಿಂಗ್ಗೆ ಬರ್ತಾ ಇರುವಂತಹ ಜನರ ಉತ್ಸಾಹವೂ ಕೂಡ ಅತ್ಯಂತ ದೊಡ್ಡದಿದೆ. ಆದರೆ ಇದೇ ಸಂದರ್ಭದಲ್ಲಿನೇ ಬಡಿದಾಟವೂ ಕೂಡ ನಡೆದಿದೆ. ಬಂಗಾಳದ ಬಡಿದಾಟವನ್ನು ನಿಮಗೆ ದೃಶ್ಯಗಳ ಸಮೇತವಾಗಿ ಕೂಡ ವಿವರಿಸ್ತಾ ಹೋಗ್ತೀನಿ. ಯಾವ್ಯಾವ ಸ್ವರೂಪದಲ್ಲಿ ಹೇಗೆ ಇತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ನೋಡಿ, ಇಲ್ಲಿ ಬಂಗಾಳದ ಬಡಿದಾಟದಲ್ಲಿ ಇರುವಂತಹ ಕೃತ್ಯಗಳನ್ನು ನೋಡಿ. ಇಲ್ಲಿ ಒಂದು ಇನೋವಾ ಕಾರ್ ಇದೆ. ಆ ಕಾರ್ಗೆ ಹೊಡೆದಿರೋದ್ರಲ್ಲಿ ಅದರ ಗಾಜನ್ನು ಪುಡಿ ಪುಡಿ ಮಾಡಲಾಗಿದೆ. ಬಿಜೆಪಿ ಅಭ್ಯರ್ಥಿಯ ಕಾರ್ ಇದು. ಬಿಜೆಪಿ ಅಭ್ಯರ್ಥಿಯ ಕಾರನ್ನು ಧ್ವಂಸ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಯನ್ನು ಅಟ್ಟಾಡಿಸಿದ್ದಾರೆ ಕಾರ್ಯಕರ್ತರು. ಇವರು ಹೀಗೆ ಅಟ್ಟಾಡಿಸಿದಂತಹ ಕಾರ್ಯಕರ್ತರು ಟಿಎಂಸಿಯ ಕಾರ್ಯಕರ್ತರು. ನೋಡಿ, ಅವರು ಓಡ್ತಾ ಇದ್ದಾರೆ, ಆದರೆ ಅವರನ್ನು ಹಿಡಿದು ಹೊಡೆಯುವ ಕೆಲಸ ಮಾಡ್ತಾರೆ. ಜೊತೆಗೆ ಒಬ್ಬ ಭದ್ರತಾ ಸಿಬ್ಬಂದಿ ಇದ್ದಾರೆ. ಹಾಗಿದ್ದರೂ ಬಿಡ್ತಿಲ್ಲ, ಹೊಡಿತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ಕೃತ್ಯ ಬಹುಶಃ ನಮ್ಮ ದೇಶದಲ್ಲಿ ಬೇರೆ ಯಾವುದೇ ರಾಜ್ಯದಲ್ಲಿ ನಡೆಯೋಕ್ಕೆ ಸಾಧ್ಯ ಇಲ್ಲ. ಜೆಡಿಯುಪಿ ಮತ್ತು ಟಿಎಂಸಿ ಕಾರ್ಯಕರ್ತರ ನಡುವೆ ಘರ್ಷಣೆ ನಡೆದಿದೆ. ಇದು ಮತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರುವಂತಹ ಕೃತ್ಯ. ಮತಗಟ್ಟೆಯ ಬಳಿ ಕಚ್ಚಾ ಬಾಂಬನ್ನು ಎಸೆದಿದ್ದಾರೆ. ಕಚ್ಚಾ ಬಾಂಬ್ ಸ್ಫೋಟಗೊಂಡಿದೆ. ಇದರಲ್ಲಿ ಟಿಎಂಸಿ ಇನ್ನೊಂದು ಪ್ರಕರಣದಲ್ಲಿ ಟಿಎಂಸಿಯ ಕ್ಯಾಂಪ್ ಅನ್ನು ಧ್ವಂಸ ಮಾಡಲಾಗಿದೆ. ಟಿಎಂಸಿ ಕಾರ್ಯಕರ್ತರು ಕುಳಿತಿದ್ದಂತಹ ಕ್ಯಾಂಪ್ ಅದನ್ನು ಧ್ವಂಸ ಮಾಡಲಾಗಿದೆ. ಅಲ್ಲಿಯ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದ ಬುರ್ನಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಟಾರ್ಗೆಟ್ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಅಗ್ನಿಮಿತ್ರ ಕಾರಿನ ಮೇಲೆ ಕಲ್ಲೆಸೆದು ಧ್ವಂಸಗೊಳಿಸಲಾಗಿದೆ. ಹಾಗೆಯೇ ಅಪಾಯದಿಂದ ಪಾರಾಗಿದ್ದಾರೆ ಅಭ್ಯರ್ಥಿ ಅಗ್ನಿಮಿತ್ರ ಹಾಗೂ ಭದ್ರತಾ ಸಿಬ್ಬಂದಿ. ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಟಿಎಂಸಿ ಮೇಲೆ ಕ್ರಮಕ್ಕೆ ಅವರು ಮನವಿಯನ್ನ ಮಾಡಿದ್ದಾರೆ. ಈ ಕಾರ್ಗೆ ಕಲ್ಲು ಹೊಡೆದಿರುವಂತಹ ಪ್ರಕರಣದಲ್ಲಿ. ಹಾಗೆಯೇ ಇನ್ನೊಂದು ಪ್ರಕರಣದಲ್ಲಿ ಕಚ್ಚಾ ಬಾಂಬನ್ನ ಎಸೆಯಲಾಗಿರುವಂಥದ್ದು. ಇಲ್ಲಿ ಬಿಜೆಪಿಯ ಅಭ್ಯರ್ಥಿಯ ಕಾರು ಧ್ವಂಸ ಆಗಿರುವಂಥದ್ದು ಒಂದು ಪ್ರಕರಣ. ಆದರೆ ಇನ್ನೊಂದು ಪ್ರಕರಣದಲ್ಲಿ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿದೆ. ಅಲ್ಲಿ ಲಾಠಿ ಚಾರ್ಜ್ ಕೂಡ ನಡೆದಿದೆ. ಬಿಜೆಪಿ ಅಭ್ಯರ್ಥಿ ಅಗ್ನಿಮಿತ್ರ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. फिर हम सुपरवाइज भी किए. जब वापस आ रहे थे, गाड़ी में उठे और गाड़ी चलना शुरू किया, तब भी ये बड़ा सा पत्थर आके पीछे का जो कांच है वो पूरा फोड़ दिया. ये बार बार किया जा रहा है. आप समझ रहे हैं कि क्यों किया जा रहा है और कौन कर रहे हैं? किसने कराया? माइनॉरिटी इलाका में कौन कराएगा? टीएमसी के साथ माइनॉरिटी का अच्छा संबंध है और टीएमसी नहीं चाहते कि भाजपा टीएमसी का जो लगता है उन लोगों का प्रॉपर्टी मुसलमान, उसमें हम लोग दखल अंदाजी करें. तो ये
ಹೀಗೆ ಇಲ್ಲಿ ಜಿದ್ದಾಜಿದ್ದಿ ನಡೆದಿದೆ. ಇನ್ನೊಂದು ಕಡೆ ಬಿಜೆಪಿ ಅಭ್ಯರ್ಥಿಯನ್ನು ಟಾರ್ಗೆಟ್ ಮಾಡಲಾಗಿದೆ. ಮತಗಟ್ಟೆ ಬಳಿ ಬಿಜೆಪಿ ಅಭ್ಯರ್ಥಿಯನ್ನು ಅಟ್ಟಾಡಿಸಿದ್ದಾರೆ ಟಿಎಂಸಿ ಕಾರ್ಯಕರ್ತರು. ಹೇಗೆ ಅವ್ರಿಗೆ ಹೆದರಿ ಓಡ್ತಾ ಇದ್ದಾರೆ, ಭಯ ಬಿದ್ದು ಓಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬಹುದು. ಎಷ್ಟು ದೂರಗಳವರೆಗೆ ಅವರು ಓಡಿಸಿದ್ದಾರೆ ಮತ್ತು ಓಡಿಸಿದಾಗಲೂ ಕೂಡ ಬಂದವರನ್ನು ಹಿಡ್ಕೊಂಡು ಹೊಡೆದಿದ್ದಾರೆ. ದಕ್ಷಿಣ ದಿನಾಜ್ಪುರ ಬಿಜೆಪಿ ಅಭ್ಯರ್ಥಿ ಮೇಲೆ ಏಕಾಏಕಿ ದಾಳಿಯನ್ನು ನಡೆಸಿರುವಂಥದ್ದು ಮತ್ತು ಆ ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದ್ರೂ ಕೂಡ ಯಾವುದೇ ಭಯ ಇಲ್ಲ. ಇಲ್ಲಿ ಭದ್ರತಾ ಸಿಬ್ಬಂದಿ ಇದ್ರೂ ಕೂಡ ಹಲ್ಲೆ ಮಾಡಿದ್ದಾರೆ ಕಾರ್ಯಕರ್ತರು. ಭದ್ರತಾ ಸಿಬ್ಬಂದಿ ಜೊತೆಗೆ ಇದ್ದಾರೆ, ಅವರ ಕೈಯಲ್ಲಿ ಗನ್ ಇದೆ, ಆದರೆ ಯಾವುದೇ ಭಯ ಇಲ್ಲ. ಎದ್ದು ಬಿದ್ದು ಓಡಿ ಹೋಗಿರುವಂತಹ ಅಭ್ಯರ್ಥಿ ಸುಬೇಂದು ಸರ್ಕಾರ್ ಅನ್ನೋರು ಅವ್ರಿಗೆ ಹೊಡೆದಿರುವಂತಹ ರೀತಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಯಾವ್ಯಾವ ಸ್ವರೂಪದಲ್ಲಿ ಇವರು ಹೊಡೆದಿದ್ದಾರೆ, ಓಡಿಸ್ಕೊಂಡು ಹೋಗಿದ್ದಾರೆ, ಅಟ್ಟಾಡಿಸಿದ್ದಾರೆ. ಸುಬೇಂದು ಸರ್ಕಾರ್ ಹೀಗೆ ಓಡಿ ಹೋಗಿದ್ದಾರೆ. ಮುರ್ಷಿದಾಬಾದ್ನಲ್ಲಿ ಟಿಎಂಸಿ ಮತ್ತು ಎಯುಜೆಪಿ ನಡುವೆ ಘರ್ಷಣೆ ನಡೆದಿದೆ. ಈ ಘರ್ಷಣೆಯಲ್ಲಿ ಮತಗಟ್ಟೆ ಬಳಿ ಕಚ್ಚಾ ಬಾಂಬನ್ನು ದುಷ್ಕರ್ಮಿಗಳು ಎಸೆದಿದ್ದಾರೆ. ಕಚ್ಚಾ ಬಾಂಬ್ ಎಸೆದ ಸ್ಥಳಕ್ಕೆ ಎಯುಜೆಪಿಯ ಅಭ್ಯರ್ಥಿ ಭೇಟಿ ಕೊಟ್ಟರು. ಹುಮಾಯೂನ್ ಕಬೀರ್ ಅವರು ಭೇಟಿ ಕೊಟ್ಟಿದ್ರು. ಆ ವೇಳೆ ಘರ್ಷಣೆ ನಡೆದಿದೆ. ಅಲ್ಲಿ ಪೊಲೀಸರು ಮತ್ತು ಅರೆಸೇನಾ ಪಡೆ ಭದ್ರತೆಯನ್ನು ಭೇದಿಸಿ ಗಲಾಟೆಯನ್ನು ನಡೆಸಲಾಗಿದೆ. ಅಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿ ನಡೆದಿದೆ. ಕಲ್ಲು ತೂರಾಟ ಆಗಿದೆ. ಟಿಎಂಸಿ ಕಾರ್ಯಕರ್ತರು ಹಾಗೂ ಎಯುಜೆಪಿ ಕಾರ್ಯಕರ್ತರ ನಡುವೆ ಲಾಠಿ ಚಾರ್ಜ್ ಮಾಡಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಾಗಿದೆ. ಒಂದಾದ ಮೇಲೆ ಒಂದು ಪ್ರದೇಶದಲ್ಲಿ ನಡೆದಿರುವಂತಹ ಗಲಾಟೆಗಳಿವು ಯಾವ್ಯಾವ ಸ್ವರೂಪದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಅನ್ನುವಂಥದ್ದು ಬಡಿದಾಟವಾಗಿ ಪರಿವರ್ತನೆಗೊಂಡಿದೆ ಅಂತ. ಇನ್ನು ಟಿಎಂಸಿ ಕ್ಯಾಂಪ್ ಅನ್ನು ಕೂಡ ಧ್ವಂಸ ಮಾಡಿರುವಂಥದ್ದು. ಹರಿಶ್ಚಂದ್ರಪುರದಲ್ಲಿ ಟಿಎಂಸಿ ಕ್ಯಾಂಪ್ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಟಿಎಂಸಿ ಕಾರ್ಯಕರ್ತರು ಕುಳಿತಿದ್ದಂತಹ ಕ್ಯಾಂಪ್ ಹಲ್ಲೆ ಮಾಡೋದಕ್ಕೆ ಯತ್ನಿಸಿದ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಇಲ್ಲಿ ಪೊಲೀಸರ ಮಧ್ಯಪ್ರವೇಶದಿಂದಾಗಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ಟಿಎಂಸಿ ಕಾರ್ಯಕರ್ತರು ಕುಳಿತಿದ್ದಂತಹ ಕ್ಯಾಂಪ್ ಅನ್ನು ಧ್ವಂಸ ಮಾಡಿರುವಂಥದ್ದು. ಪೊಲೀಸರ ಮಧ್ಯಪ್ರವೇಶದ ನಂತರ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಾಗಿದೆ. ಹೀಗೆ ಬಂಗಾಳದಲ್ಲಿ ಚುನಾವಣೆ ಮತ್ತು ಬಡಿದಾಟ ಇವೆರಡೂ ಕೂಡ ಜೊತೆನೇ ಸಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇಲ್ಲಿ ಈ ಒಬ್ಬ ಅಭ್ಯರ್ಥಿಯನ್ನ ಸುಬೇಂದು ಅವರನ್ನ ಅಟ್ಟಾಡಿಸ್ಕೊಂಡು ಹೊಡೆದಿರುವಂತಹ ರೀತಿಯನ್ನು ಗಮನಿಸಿದ್ರೆ ಯಾವ ಭೀಕರ ಪರಿಸ್ಥಿತಿಯನ್ನು ಹಾಗಾದ್ರೆ ಚುನಾವಣೆ ಹೆಸರಿನಲ್ಲಿ ನಡೆಸಲಾಗ್ತಾ ಇದೆ. ಟಿಎಂಸಿಯು ಕೂಡ ಇದಕ್ಕೆ ಉತ್ತರದಾಯಿನೇ ಆಗಬೇಕಾಗುತ್ತೆ. ಈ ರೀತಿಯಾದಂತಹ ಗಲಾಟೆಗಳಿಗೆ ಅವರ ಕಾರ್ಯಕರ್ತರು ಈ ರೀತಿಯಾಗಿ ಬಡಿಯೋದಿಕ್ಕೆ ಇವರು ಅವಕಾಶವನ್ನು ಮಾಡಿಸ್ಕೊಡ್ತಾರೆ ಅಂತೇಳಿ ಅಂದರೆ ತಮ್ಮ ಮತಗಟ್ಟೆಗಳ ಕಡೆಗೆ ಇಲ್ಲಿ ಅಭ್ಯರ್ಥಿ ಬರೋದಕ್ಕೆ ಅವಕಾಶವೇ ಇಲ್ವಾ? ಹಾಗಾದರೆ ಇನ್ನೊಂದು ಪಕ್ಷದ ಅಭ್ಯರ್ಥಿ ಬರೋದಕ್ಕೆ ಅವಕಾಶ ಇಲ್ವಾ? ಆ ಅಭ್ಯರ್ಥಿ ಓಡಿ ಹೋಗ್ತಾ ಇರುವಂತಹ ರೀತಿಯನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಕಚ್ಚಾ ಬಾಂಬ್ ಎಸೆಯುವಂಥದ್ದು ಬಹಳ ನಾರ್ಮಲ್ ಅನ್ನುವಂತಹ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತೆ ಅಂತೇಳಿ. ಆದರೆ ಇದೆಲ್ಲದಕ್ಕೂ ಕೂಡ ಯಾರ ಕುಮ್ಮಕ್ಕು ಅನ್ನುವಂಥದ್ದಕ್ಕೂ ಉತ್ತರಗಳು ಸಿಗಬೇಕಾಗುತ್ತೆ.